ಲೈಂಗಿಕತೆ ಎಂದರೆ ಕೇವಲ ದೈಹಿಕ ಆಕರ್ಷಣೆ ಅಥವಾ ಕೌಟುಂಬಿಕ ಸಂಬಂಧವಷ್ಟೇ ಅಲ್ಲ, ಅದು ವ್ಯಕ್ತಿಯ ಮಾನಸಿಕ, ಭಾವನಾತ್ಮಕ ಹಾಗೂ ಹಾರ್ಮೋನ್ ಸ್ಥಿತಿಗಳೊಂದಿಗೆ ಸಾಗುತ್ತದೆ. ಸಮಾಜದಲ್ಲಿ ಲೈಂಗಿಕ ವಿಷಯಗಳ ಬಗ್ಗೆ ಮಾತನಾಡುವುದು ಇಂದಿಗೂ ಮುಚ್ಚುಮರೆಯ ವಿಷಯವಾಗಿರುವುದರಿಂದ ಅನೇಕರು ಹೆಂಗಸರಿಗೆ ಯಾವಾಗ ಲೈಂಗಿಕ ಆಸಕ್ತಿ ಹೆಚ್ಚು ಎಂಬ ಪ್ರಶ್ನೆಗೆ ನಿಖರ ಉತ್ತರ ಹುಡುಕುತ್ತಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ವೈಜ್ಞಾನಿಕ, ಮಾನಸಿಕ ಹಾಗೂ ಸಾಮಾಜಿಕ ನೆಲೆಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ನೋಡೋಣ. ವಿಡಿಯೋ ತುಂಬಾ ಆಸಕ್ತಿದಾಯಕ ಹಾಗೂ ಉಪಯುಕ್ತವಾಗಿದೆ. ಆದ್ದರಿಂದ ಪುರುಷರೇ, ವಿಡಿಯೋವನ್ನು ಬಿಡದೆ ಪೂರ್ತಿಯಾಗಿ ನೋಡಿ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ಹೆಂಗಸರಿಗೆ ಲೈಂಗಿಕ ಆಸಕ್ತಿ ಹಲವು ಹಂತಗಳಲ್ಲಿ ಬದಲಾಗುತ್ತದೆ. ಆದರೆ ಸಾಮಾನ್ಯವಾಗಿ 30 ರಿಂದ 45 ವರ್ಷದ ನಡುವಿನ ವಯಸ್ಸಿನಲ್ಲಿ ಲೈಂಗಿಕ ಆಸಕ್ತಿ ಹೆಚ್ಚು ಇರುತ್ತದೆ ಎಂದು ತಿಳಿದು ಬಂದಿದೆ. ಇದಕ್ಕೆ ಹಲವಾರು ಕಾರಣಗಳಿವೆ. 1. ಹಾರ್ಮೋನ್ ಬದಲಾವಣೆಗಳು. ಮಹಿಳೆಯ ದೇಹದಲ್ಲಿ ಈಸ್ಟ್ರೋಜನ್, ಪ್ರೊಜೆಸ್ಟರಾನ್ ಮತ್ತು ಟೆಸ್ಟೋಸ್ಟೆರಾನ್ ಹಾರ್ಮೋನ್ಗಳ ಬದಲಾವಣೆ 30ರ ನಂತರ ಇಳಿಕೆಯಾಗುತ್ತದೆ. ಕೆಲವೊಮ್ಮೆ ಈ ಇಳಿಕೆಯಿಂದಾಗಿ ಲೈಂಗಿಕ ಆಸಕ್ತಿ ಕಡಿಮೆಯಾಗಬಹುದು. ಆದರೆ ಕೆಲವೊಮ್ಮೆ ಟೆಸ್ಟೋಸ್ಟೆರಾನ್ ಪ್ರಮಾಣವು ಇಳಿಯದೇ ಇರುತ್ತದೆ, ಇದರಿಂದ ಆಸಕ್ತಿ ಹೆಚ್ಚಾಗಬಹುದು. 2. ಆತ್ಮವಿಶ್ವಾಸ ಮತ್ತು ಜೀವನ ಅನುಭವ. 30 ಮತ್ತು 40ರ ದಶಕದ ಮಹಿಳೆಯರು ತಮ್ಮ ದೇಹದ ಬಗ್ಗೆ ಹೆಚ್ಚು ಆತ್ಮವಿಶ್ವಾಸದಿಂದಿರುತ್ತಾರೆ. ಅವರು ಲೈಂಗಿಕತೆಯನ್ನು ಅಜ್ಞಾನದಿಂದ ನೋಡದೆ ಸಂತೋಷ ಹಾಗೂ ಆಳವಾದ ಸಂಬಂಧದ ಭಾಗವಾಗಿ ನೋಡುತ್ತಾರೆ. 3. ಬದುಕಿನ ಸ್ಥಿರತೆ ಮತ್ತು ಮನಸ್ಸಿನ ಶಾಂತಿ. ಈ ವಯಸ್ಸಿನಲ್ಲಿ ಹೆಚ್ಚು ಹೆಂಗಸರು ತಮ್ಮ ಜೀವನದ ಗುರಿಗಳನ್ನು ಸಾಧಿಸುವ ಕಾರಣ ಮನಸ್ಥಿತಿ ಸ್ಥಿರವಾಗಿರುತ್ತದೆ. ಅವರು ತಮ್ಮ ದೈಹಿಕ ಮತ್ತು ಭಾವನಾತ್ಮಕ ಅವಶ್ಯಕತೆಗಳನ್ನು ಅರಿತುಕೊಳ್ಳುತ್ತಾರೆ. ಇದರಿಂದ ಲೈಂಗಿಕ ಆಸಕ್ತಿ ಸಹಜವಾಗಿ ಏರುತ್ತದೆ. 4. ಪ್ರೀತಿ ಮತ್ತು ಸಂಬಂಧದಲ್ಲಿ ಬದಲಾಗುವ ಧೋರಣೆ. ಪ್ರಾರಂಭಿಕ ದಾಂಪತ್ಯದಲ್ಲಿ ಲೈಂಗಿಕತೆಯನ್ನು ಮಿತಿಮೀರಿ ನಿರೀಕ್ಷಿಸಲಾಗುತ್ತದೆ. ಆದರೆ 30ರ ನಂತರ ಪ್ರಬುದ್ಧತೆ ಬರುತ್ತದೆ. ಶಾರೀರಿಕ ಸಮೀಪತೆಯ ಮೌಲ್ಯವನ್ನು ಹೆಚ್ಚಾಗಿ ಗ್ರಹಿಸುತ್ತಾರೆ. ಇದು ಲೈಂಗಿಕ ಜೀವನದಲ್ಲಿ ಹೊಸ ಚೈತನ್ಯ ತಂದೊಡ್ಡುತ್ತದೆ. ಹೆಂಗಸರಿಗೆ ಲೈಂಗಿಕ ಆಸಕ್ತಿ ಯಾವ ವಯಸ್ಸಿನಲ್ಲಿ ಹೆಚ್ಚು ಅನ್ನುವುದು ಹಲವು ವ್ಯಕ್ತಿಗಳ ಅನುಭವ, ದೈಹಿಕ ಆರೋಗ್ಯ, ಹಾರ್ಮೋನ್ ಸ್ಥಿತಿಗಳು ಮತ್ತು ಭಾವನಾತ್ಮಕ ಸಂಪರ್ಕಗಳ ಮೇಲೆ ಅವಲಂಬಿತವಾಗಿದೆ. ಆದರೆ ಸಾಮಾನ್ಯವಾಗಿ 30 ರಿಂದ 45ರ ವಯಸ್ಸು ಅತ್ಯಂತ ಚುರುಕಾದ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಅವರು ತಮ್ಮದೇ ಆದ ಶಾರೀರಿಕ ಮತ್ತು ಮಾನಸಿಕ ಆಯ್ಕೆಗಳನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿರುತ್ತಾರೆ ಹಾಗೂ ಹೆಚ್ಚು ಆನಂದ ಮತ್ತು ಸಮಾಧಾನವನ್ನು ಲೈಂಗಿಕತೆಯಲ್ಲಿ ಅನುಭವಿಸಬಹುದು. ಇದು ಕೆಲವೊಂದು ಸಾಂದರ್ಭಿಕ ಸ್ಥೂಲನೋಟ ಮಾತ್ರ. ಪ್ರತಿಯೊಬ್ಬ ಹೆಂಗಸು ವಿಭಿನ್ನ ಮತ್ತು ಅವರ ಲೈಂಗಿಕ ಆಸಕ್ತಿ ಪ್ರಕ್ರಿಯೆಯು ತಾನು ಎದುರಿಸುವ ಜೀವನ ಅನುಭವವನ್ನೇ ಆಧರಿಸುತ್ತದೆ. ಆದ್ದರಿಂದ ಈ ವಿಷಯವನ್ನು ಸಹಜವಾಗಿ, ಗೌರವದಿಂದ ಮತ್ತು ಅರಿವಿನೊಂದಿಗೆ ನೋಡುವುದು ಅತ್ಯಗತ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಹೀಗೆ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.